ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ಲು ಹಲಸಿನಕಾಯಿನ ಉಪಯೋಗ ಮಾಡಿ ರುಚಿಯಾಗಿರೋ ಅಂಥ ಹಲಸಿನಕಾಯಿ ಪಲ್ಯ, ಅಥವಾ ಇದನ್ನು ಹಲಸಿನಕಾಯಿ ಹುಸಳಿ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಚಪಾತಿ ಜೊತೆ, ಅನ್ನ ಸಾರು, ಮೊಸರನ್ನ ಜೊತೆಗೆ ನಂಚ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1 ರಿಂದ 2 ಚಮಚದಷ್ಟು ಎಣ್ಣೆ, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಆಮೇಲೆ ಮುಖ್ಯವಾಗಿರೋ ಅಂಶ ಏನಂದರೆ, ಇದು ಡ್ರೈ ಪಲ್ಯ, ಒಣ ಪಲ್ಯ. ಇದಕ್ಕೆ ಯಾವುದೇ ರೀತಿಯಾಗಿರೋ ಮಸಾಲಾನ ರುಬ್ಬಾಗ್ತಾ ಇಲ್ಲ. ಸೂಪರ್ ಸಿಂಪಲ್ ಆಗಿರೋ ಪಲ್ಯದ ರೆಸಿಪಿ. ಸಾಸಿವೆ ಚಿಟಪಟ ಅಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಹಸಿರು ಮೆಣಸಿನಕಾಯಿ 2, ಇದು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಕರಿಬೇವಿನ ಎಲೆಗಳು ಸುಮಾರು 7 ರಿಂದ 8. ಈರುಳ್ಳಿನ ತೀರಾ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈರುಳ್ಳಿಲಿರೋ ಹಸಿ ವಾಸನೆ ಹೋದರೆ ಸಾಕು. ಸುಮಾರು 2 ರಿಂದ 3 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಹಲಸಿನಕಾಯಿ ಸುಮಾರು 1/4 kg ಅಷ್ಟಿದೆ. ಎಳೆ ಹಲಸಿನಕಾಯಿ ಇದ್ದರೆ ಒಳ್ಳೆಯದು, ಬೇಗನೂ ಬೆಂದೋಗುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲೇ ಹೇಳ್ದಂಗೆ ಇದಕ್ಕೆ ಯಾವುದೇ ರೀತಿಯಾಗಿರೋ ಮಸಾಲಾನ ಉಪಯೋಗ ಮಾಡ್ತಾಯಿಲ್ಲ, ರುಬ್ಬಾಗ್ತಾ ಇಲ್ಲ. ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಇನ್ನೊಂದು ಮೆಥಡ್ ಇದೆ. ಸಪ್ರೇಟಾಗಿ ಕುಕ್ಕರಲ್ಲಿ ಹಲಸಿನಕಾಯಿನ ಬೇಯಿಸ್ಕೊಂಡು ಒಗ್ಗರಣೆ ಜೊತೆ ಕೂಡ ಮಿಕ್ಸ್ ಮಾಡ್ಕೋಬೋದು. ಹಲಸಿನಕಾಯಿ ಬೇಯಿಸ್ಕೊಳ್ಳಂಗಿದ್ರೆ ಕುಕ್ಕರಲ್ಲಿ 1 ಸೀಟಿ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಇದನ್ನು ಗ್ಯಾಸ್ ಸ್ಟವ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 15 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಎಳೆ ಹಲಸಿನಕಾಯಿ ಇದ್ದರೆ ಬೇಗ ಬೆಂದೋಗುತ್ತೆ. ಸುಮಾರು 15 ನಿಮಿಷ ಆದಮೇಲೆ ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಕೊನೆಯಲ್ಲಿ ಕಾಯಿ ತುರಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಸುಮಾರು 1/2 ಹಿಡಿಯಷ್ಟು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು. ಇದು ಚಪಾತಿ ಜೊತೆ, ಅನ್ನ ಸಾರು, ತಿಳಿ ಸಾರನ್ನ, ಮೊಸರನ್ನ ಎಲ್ಲದರ ಜೊತೆಲೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.